ಚಾಮರಾಜನಗರ ಲೋಕಸಭಾ ಚುನಾವಣೆ ಅಂಗವಾಗಿ ಕಾಂಗ್ರೆಸ್ ಸಂಭಾವ್ಯ ಅಭ್ಯರ್ಥಿ ಸುನಿಲ್ ಬೋಸ್ ಪರ ಬೆಂಬಲ ಕೋರಲು ಕೊಳ್ಳೇಗಾಲಕ್ಕೆ ಆಗಮಿಸಿದ ಸಮಾಜ ಕಲ್ಯಾಣ ಸಚಿವರಾದ ಎಚ್.ಸಿ. ಮಹದೇವಪ್ಪರವರು ಮತ್ತು ಕೊಳ್ಳೇಗಾಲ ಶಾಸಕ ಎ.ಆರ್. ಕೃಷ್ಣಮೂರ್ತಿರವರು ಜೊತೆಯಾಗಿ ಕೊಳ್ಳೇಗಾಲ ಪಟ್ಟಣದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮಾಜಿ ಶಾಸಕರುಗಳಾದ ಜಯಣ್ಣ ಹನೂರು, ಮಾಜಿ ಶಾಸಕ ನರೇಂದ್ರ, ಜಿಎನ್ ನಂಜುಂಡಸ್ವಾಮಿ, ಕೊಳ್ಳೇಗಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ತೋಟೇಶ್ ಮನೆಗಳಿಗೆ ತೆರಳಿ ಕಾರ್ಯಕರ್ತರ ಸಭೆ ನಡೆಸಿ ಚಾಮರಾಜನಗರಕ್ಕೆ ಕಾಂಗ್ರೆಸ್ ಪಕ್ಷವನ್ನ ಬಲಪಡಿಸಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು, ಚಾಮರಾಜನಗರ ಅಭಿವೃದ್ಧಿಗೆ ತಾವೆಲ್ಲ ಸಹಕರಿಸಬೇಕು ಅಂತ ತಿಳಿಸಿದ್ರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಮಾಜ ಕಲ್ಯಾಣ ಸಚಿವರು, ಎಸ್ಸಿಪಿ ಟಿಎಸ್ಪಿ ಹಣ ದುರ್ಬಳಕೆ ಆಗ್ತಾ ಇದೆ. ಮಹದೇವಪ್ಪರವರು ಸಿದ್ದರಾಮಯ್ಯನವರ ಕೈಗೊಂಬೆಯಾಗಿದ್ದಾರೆ ಎಂದು ಬಿಜೆಪಿಯವರು ಟೀಕಿಸುತ್ತಿದ್ದಾರೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಬಿಜೆಪಿಯವರಿಗೆ ಎಸ್ಸಿಪಿ ಟಿಎಸ್ಪಿ ಯೋಜನೆಯ ಬಗ್ಗೆ ಮಾತನಾಡುವ ನೈತಿಕತೆ ಏನಿದೆ? ಅಂತಹ ಒಂದು ಯೋಜನೆಯನ್ನಾದರೂ ಇಡೀ ದೇಶದಲ್ಲಿ ಎಸ್ಸಿ ಎಸ್ಟಿ ಜನರ ಅಭಿವೃದ್ಧಿಗೆ ಬಿಜೆಪಿ ಪಕ್ಷ ಎಲ್ಲಿಯೂ ಮಾಡಿಲ್ಲ. ಸಂವಿಧಾನ, ಬಾಬಾ ಸಾಹೇಬರ ತತ್ವ ಸಿದ್ಧಾಂತಗಳ ಬಗ್ಗೆ ಮಾತನಾಡುತ್ತಿದ್ದವರು ಇದು ಯಾರ ಕೈಗೊಂಬೆ ಆಗಿದ್ದಾರೆ ಎಂದು ಅವರೇ ಮೊದಲು ತಿಳಿಯಲಿ ಅಂತ ಹೇಳಿದ್ರು. ಸರ್ ಬಿಜೆಪಿ ಅವರು ಯಾರೇ ಮಾದಪ್ಪ ಅಲ್ಲಿ ಯಾರೇ ಅಲ್ಲಿ ನಮ್ಮದು ಬಿಜೆಪಿ ಅಭ್ಯರ್ಥಿ ಗೆಲುವು ನಮ್ಮದೇ ಅಂತ ಹೇಳಿದ್ದಾರೆ. ಈಗ ಎಲ್ಲ ಆಲ್ರೆಡಿ ಹೇಳ್ತಿದ್ದಾರೆ. ಎಲೆಕ್ಷನ್ ಎಷ್ಟು ಜನ ಇರ್ತಾರೆ ಅಷ್ಟು ಜನ ನಾವೇ ಗೆಲ್ತೀವಿ ಅಂತ ಹೇಳ್ತಾರೆ. ಗೆಲುವಿನ ಶಕ್ತಿ ಇಟ್ಕೊಂಡಿರೋರು ಜನಗಳು, ಮತದಾರರು ಕಾಂಗ್ರೆಸ್ ಪರ ಇದೆ. ಸರ್ ಕಾಂಗ್ರೆಸ್ಸಲ್ಲಿ ಕುಟುಂಬ ರಾಜಕಾರಣ ಹೆಚ್ಚಾಗಿದೆ ಅಂತ ಆರೋಪ ಮಾಡ್ತಿದೆ ಆ ವಿಷಯ ಈಗ ಅಪ್ಪಿಸುತ್ತಲ್ವಾ? ಇಡೀ ರಾಜಕೀಯ ಕ್ಷೇತ್ರದಲ್ಲಿ ಯಾರ್ಯಾರು ಸಾರ್ವಜನಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವಕಾಶದ ಈಗ ರಾಜಕೀಯ ವಾತಾವರಣ ಬದಲಾವಣೆ ಆಗ್ತಾ ಇದ್ದಾರೆ. ಸಾರ್ವಜನಿಕ ಹಿತಾಸಕ್ತಿ ಇದ್ರಲ್ಲಿ ಯಾರು ಸೇವೆ ಮಾಡಬೇಕು ಅವ್ರ ಕೈಗೆಟ್ಟು ನಾವು ಪಕ್ಷ. ಸರ್ ವಿರೋಧ ಪಕ್ಷದವರು ಎಸ್ಸಿ ಎಸ್ ಟಿ ಹಣನೆಲ್ಲ ಗ್ಯಾರಂಟಿಗೆ ಹಾಕ್ಬಿಟ್ಟಿದ್ದಾರೆ ಅಂತ ದಿನ ಬೆಳಗಾದ್ರೆ ಹೇಳ್ತಾ ಇರ್ತಾರೆ ಸರ್. ಇದು ವಿರೋಧ ಪಕ್ಷದವರು SCP TSP ಕಾನೂನೇ ಮಾಡಿಲ್ವಲ್ಲ. ಕಾನೂನು ಮಾಡಿದವ್ರು ಇದ್ದಾಗ ಇಡೀ ಬಡ್ಜೆಟಲ್ಲಿ SC ST ಜನಸಂಖ್ಯೆ 24.10% ಇದೆ. ಅದು ಬಡ್ಜೆಟ್ಟಿನ ಗಾತ್ರದಲ್ಲಿ ಈ ಜನಸಂಖ್ಯೆಗೆ ಅನುಗುಣವಾಗಿ ಹಣನ ತೆಗೆದಿಡಬೇಕು, ಅವ್ರಿಗೋಸ್ಕರ ಹಣ ಖರ್ಚು ಮಾಡಬೇಕು ಅಂತ ಕಾನೂನೇ ಮಾಡಿಲ್ವಲ್ಲ. ಈ ಕಾನೂನು ಎಲ್ಲಿದೆ ಅಂದರೆ ಸಂವಿಧಾನದಲ್ಲಿದೆ. ಸಂವಿಧಾನ ಹೇಳಿದೆ ದೇಶದ ಸಂಪತ್ತನ್ನು ಎಲ್ಲ ಜನರಿಗೆ ಸಮನಾಗಿ ಹಂಚಬೇಕು ಅಂತ ಹೇಳಿದೆ. ಸೊ ಈ ಕಾಯ್ದೆ ಅವರಿಗೆಲ್ಲ ಸರ್ಕಾರದಲ್ಲಿ ಕೇಂದ್ರದಲ್ಲಿದ್ದಾರೆ, ರಾಜ್ಯದಲ್ಲಿದ್ದು ಬೇರೆ ಬೇರೆ ರಾಜ್ಯಗಳಲ್ಲಿ ಕಾನೂನು ಮಾಡೋದು ಗೊತ್ತಿಲ್ವ? ಏನೂ ಮಾಡಿದೆ SC ST ಕಾಯ್ದೆಯ ಕೆಳಗಡೆ ನಿಗದಿಯಾಗಿರ್ತಕ್ಕಂಥ ಹಣವನ್ನು SC ST ಸಮುದಾಯಗಳಿಗೆ ಜನರಿಗಲ್ಲದೆ ಬೇರೆಯವ್ರಿಗೆ ಕೊಡಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ, ಅದು ಕೊಡೋದು. ಸರ್ ಈಗ ಲೋಕಸಭಾ ಚುನಾವಣೆ ಇದರಲ್ಲಿ ಸರ್ ಟಿಕೆಟ್ ಹಾಕಿ ತುಂಬ ಜನ ಇದ್ರು ಸರ್. ಅದರಲ್ಲಿ ಸುನಿಲ್ ಬೋಸ್ ಅವರು ಮುಂಚೂಣಿದ್ದಾರೆ ಸರ್. ಆದರೆ ಇನ್ನೊಬ್ಬರು ಪ್ರಬಲ ಆಕಾಂಕ್ಷೆ ಅಂತ ಗುಡಿಸ್ಕೊಂಡಿದ್ದವರು ನಂಜುಂಡಸ್ವಾಮಿ ಅವರು ಇದಕ್ಕೆ ಒಂದಷ್ಟು ಮುನ್ಸು ಇದೆ ಸರ್. ಇದ್ರ ಬಗ್ಗೆ ತಾವು ಹೇಳ್ತೀವಿ. ಅವರಿಗೆ ಮುನ್ಸು ಇದೆ ಅಂತ ಹೇಳಿದ್ರೆ ಯಶಾಂತ ಸೀನಿಯರ್ ಲೀಡರ್ ಅವರು ಪ್ರಯತ್ನ ಮಾಡಿರ್ತಾರೆ. ಎಲ್ಲರೂ ಅಂತಿಮವಾಗಿ ಕಾಂಗ್ರೆಸ್ ತೀರ್ಮಾನ ಮಾಡಿದ್ರೆ ಎಲ್ಲ ಒಟ್ಟಾಗಿ ಕೆಲಸ ಮಾಡ್ತೀವಿ. ಕಾಂಗ್ರೆಸ್ ಮಾದೇವಪ್ಪ ಅವರೇ ಅಭ್ಯರ್ಥಿ ಆಗಬೇಕಂತ ಎಲ್ಲ MLA ಅವರು ಹೇಳಿದ್ರೆ ನೀವೇ ಸರ್ ಆಗಲ್ಲ? ಎಲ್ಲ ನಮ್ಮ MLAಗಳು ಜನ ನನ್ನ ಮೇಲೆ ವಿಶೇಷ ಪ್ರೀತಿ ಇಟ್ಟಿದ್ದಾರೆ, ಆಸಕ್ತಿ ಇಟ್ಟಿದ್ದಾರೆ. 1991 ಪಾರ್ಲಿಮೆಂಟ್ ಇರಲಿಲ್ಲ, 33 ವರ್ಷ ಪ್ರೀತಿಯಿಂದ ನಾನು ಬರಬೇಕು ಅಂತ ಬಯಕೆನಿಲ್ಲ. ಆಲ್ರೆಡಿ ನಾನು ಮಂತ್ರಿಯಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಪ್ರಮುಖವಾದಂಥ ಇಲಾಖೆ ಜವಾಬ್ದಾರಿಗಳಿತ್ತು. ರಾಜ್ಯದ ಭಾಳಷ್ಟು ಜನ ನಾನು ಇಲ್ಲೇ ಇರಬೇಕಂತ ಬಯಸಿದ್ದಾರೆ. ಸರ್ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್ ಹೇಳ್ತಾರೆ, ದಲಿತ ವಿರೋಧಿ ಎಸ್.ಸಿ. ಮಾದೇವಪ್ಪನವರು SCP TSPನ ಬಳಸ್ಕೊಳ್ಳೋಕೆ ಹೋದ್ರು ಸಿದ್ದರಾಮಯ್ಯ ಅವರು ಕೈಗೊಂಬೆ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಇವರೆಲ್ಲ ಬರೀ ಸಂವಿಧಾನ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಿದ್ರು. ಈಗ ಯಾರು ಕೈಗೊಂಬಾಗಿದ್ದರು? BJP ಯಾರು ಕೈಗೊಂಬಿದ್ದಾರೆ? ಮಹದೇವಪ್ಪ ಕೋಮುವಾದ ಮತ್ತು ಜಾತಿವಾದದ ಪರವಾಗಿ ಎಂದೂ ಮಾತಾಡಿದವರಲ್ಲ, ನಿಂತವರಲ್ಲ. ಸಂವಿಧಾನ ಮತ್ತು ಅದರ ಆಸೆಗಳ ಪರವಾಗಿ ಗಟ್ಟಿಯಾಗಿ ನಿಂತಿರೋರು, ಬರೀ ಭಾಷಣ ಮಾಡಿಲ್ಲ. ಸಂವಿಧಾನ ಜಾಗೃತಿ ಜಾಥಾನ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಜನಸಾಮಾನ್ಯರಿಗೆ ಚಳುವಳಿನೇ ಮಾಡಿದ್ರು. ಇಡೀ ದೇಶದಲ್ಲಿ ಯಾವುದೇ ಸರ್ಕಾರ, ಯಾವುದೇ ಮಂತ್ರಿ ಮಾಡಿದಿರೋ ಕೆಲಸ. ಪ್ರತಿಯೊಬ್ಬ ಶಾಲಾ ಕಾಲೇಜು ವಿಶ್ವವಿದ್ಯಾಲಯ ತಪ್ಪದೇ ಸಂವಿಧಾನದ ಪೀಠಿಕೆಯನ್ನು ಪ್ರತಿದಿನ ನಮ್ಮ ವಿದ್ಯಾರ್ಥಿಗಳು ಓದಬೇಕು.
ಸಂವಿಧಾನ ರಕ್ಷಣೆ ಮಾಡಬೇಕು, ಪ್ರಜಾಪ್ರಭುತ್ವ ವಸ್ತು ಸ್ಥಿತಿಯಾಗಿ ನಾನು ಮಾಡಿದವನು, ಮಾತಾಡಿದವನು. ಭಾಷಣ ಮಾಡೋರೆಲ್ಲ ಬೇರೆ ಕಡೆ ಇದ್ದಾರೆ, ಕೆಲಸ ಮಾಡಿರೋರು ಮಾತಾಡಿದ ಕೆಲಸ ಸರ್, ಈ ಮಾಡ್ತಾರೆ. ಕ್ಷೇತ್ರದಲ್ಲಿ 7 MLA ಶಾಸಕರು ಇದ್ದಾರೆ ಸರ್, ಕಾಂಗ್ರೆಸ್ ಶಾಸಕರು. ಆದರೂ ಈ ಬಿಜೆಪಿ ಅಭ್ಯರ್ಥಿ ಬಾಲರಾಜ್ ಅವರು ಮೋದಿ ಅಲ್ಲಲ್ಲಿ ಎಲ್ಲ ಕೊಚ್ಚೋಗ್ತಾರೆ ಅಂತ ಹೇಳ್ತಾರೆ. ಮೇ 26 ಏಪ್ರಿಲ್ 20. ಯಾರ್ಯಾರು ಕೊಚ್ಚೋಗ್ತಾರೆ, ಯಾರ್ಯಾರು ಉಳಿತಾರೆ ಜನ ತೀರ್ಮಾನ ಮಾಡ್ತಾರೆ. ಲೀಡ್ ಎಷ್ಟು ಬರುತ್ತೆ ಸರ್ ನಿಮ್ದು? ಹಾಂ? ಲೀಡ್ ಎಷ್ಟು ಬರುತ್ತೆ ಸರ್ ನಿಮ್ಮ ಗುರಿ? ಸರ್, ಈ ಚುನಾವಣೆಯಲ್ಲಿ ಏನು ಮಾನದಂಡದಿಂದ ನೀವು ಪ್ರಚಾರ ಮಾಡ್ತೀರಿ, ಮತ ಕಳ್ತೀರಿ? ನಮ್ಮ ಮಾನದಂಡ ಅಂದರೆ ಅಭಿವೃದ್ಧಿ. ನಮ್ಮ ಅಭಿವೃದ್ಧಿ ಪ್ರಜಾಸತ್ತಾತ್ಮಕ ನಿರ್ಧಾರಗಳು, ನಮ್ಮ ಅಭಿವೃದ್ಧಿ ಸಂವಿಧಾನದ ರಕ್ಷಣೆ ಮತ್ತು ಅದರ ಆಶಯಗಳ ಜಾರಿ. ಇದು ನಿಷ್ಠಾವಂತ ಒಂದು ಸರ್ಕಾರ. ಬಜೆಟ್ ನೋಡಿದ್ದೀರಾ? ಬಜೆಟ್ ಪುಸ್ತಕದಲ್ಲೇ ಸಂವಿಧಾನ ಇಟ್ಕೊಂಡು ಅದರ ಮುಖಾಂತರ ನಾವು ಬಜೆಟ್ ಇಂಡಿಯನ್ ಹಿಸ್ಟ್ರಿನಲ್ಲಿ ಯಾವುದೇ ಒಂದು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಆ ರೀತಿ ಇಡೀ ಬಜೆಟ್ನ ಪುಸ್ತಕದಲ್ಲೇ ಮುಖಪುಟದಲ್ಲೇ ಸಂವಿಧಾನದ ಆಶಯಗಳು ಇಟ್ಕೊಂಡು ಮಾಡಿದಂಥ ಉದಾಹರಣೆ ಇಲ್ಲವೇ ಇಲ್ಲ. ಅಂದರೆ ನಾವು ಜನರಿಗೆ ಎಲ್ಲ ಅವಕಾಶವನ್ನು ಕೊಡೋದಕ್ಕೆ, ಸಮಾನ ಅವಕಾಶಗಳನ್ನು ಸಾಮಾಜಿಕ ಏನು ಹೇಳಿದ ನಿರ್ದೇಶನ ತತ್ವದಲ್ಲಿ ಅದರ ಪ್ರಕಾರ ನಾವು ನಡೀತಾ ಇರೋದ್ರಿಂದ ಜನರ ವಿಶ್ವಾಸ ನಮಗಿದೆ. ಈ ಗ್ಯಾರಂಟಿ ಕೊಟ್ಟಿರೋದು ಕೂಡ ರಾಜಕೀಯ ಓಟ್ಗೋಸ್ಕರ ಅಲ್ಲ. ಸಂವಿಧಾನದಲ್ಲಿ ಪ್ರತಿಯೊಬ್ಬರು ಬದುಕುವಂಥ ಮತ್ತು ದುಡಿಯುವಂಥ ಹಕ್ಕು ಇರಬೇಕು. ಅವ್ರಿಗೆ ಸ್ವಾವಲಂಬನೆ ಮತ್ತು ಸ್ವಾಭಿಮಾನದ ಬದುಕು ಕಟ್ಕೊಡ್ಬೇಕು. ಅದಕ್ಕಿಂತ ಗ್ಯಾರಂಟಿ ಕೊಟ್ಟು ಪ್ರತಿ ತಿಂಗಳು ಒಂದು ಕುಟುಂಬಕ್ಕೆ 4,000 ರಿಂದ 5,000 ಆದಾಯ ಬರಬೇಕು. ಆ ರೀತಿ ಮಾಡಿ ಯಾರು ಒಂದು ಒಬ್ಬ ಮನೆ ಬಾಗಿಲು ಮುಂದೆ ಅನ್ನಕ್ಕೆ ಕೈ ಚಾಚಬಾರ್ದು. ಆ ಥರ ಐತಿಹಾಸಿಕ ಕೆಲಸ ಮಾಡ್ತೀವಿ. ನಮ್ಮ ಮೋದಿ ವಿರೋಧ ಮಾಡ್ತಿದ್ದವ್ರು ಗ್ಯಾರಂಟಿನ ಈಗ ಮೋದಿ ಗ್ಯಾರಂಟಿ ಅಂತಿದ್ದಾರಲ್ಲ.